ಹುಡುಗಿ ಚೆನ್ನಾಗಿದ್ರೆ ಓಹೋ ಅಂತ ಕೆಮ್ಮು, ಚೆನ್ನಾಗಿಲ್ಲ ಅಂದ್ರೆ ಓಹೋ ಓಹೋ ಅಂತ ಸಿಗ್ನಲ್ ಕೊಡಿ. ರಾಧಿಕಾ, ಯಾಕಮ್ಮ ಕಣ್ಣಲ್ಲಿ ನೀರು? ಅದು ಅನ್ನದಲ್ಲಿ ಸ್ವಲ್ಪ ಖಾರ ಜಾಸ್ತಿ ಆಗಿದೆ ಅಮ್ಮ. ಇಲ್ವಲ್ಲ, ಸಪ್ಪೆ ಊಟ ತಾನೇ ನೀನ್ ಮಾಡೋದು. ನಾನ್ ನೋಡ್ಕೊಂಡೆ ತಗೊಂಡ್ ಬಂದಲ್ಲ. ಇರು, ನಾನ್ ಒಂದ್ ಸ್ವಲ್ಪ ತಿಂದು ನೋಡ್ತೀನಿ. ಸರಿಯಾಗೇ ಇದೆಯಲ್ಲಮ್ಮ. ಅಮ್ಮ, ನನ್ನ ಚಿರು ಮದ್ವೆ ಹೇಗಿರ್ಬೇಕು ಅಂತ ನಿನ್ ಮನ್ಸಲ್ಲಿರೋದನ್ನ ಹೇಳ್ದೆ. ಈಗ ನಾನ್ ನನ್ ಮನ್ಸಲ್ಲಿರೋದನ್ನ ಹೇಳ. ಹೇಳು ರಾಧಿಕಾ. ಚಿರು ತುಂಬಾ ಒಳ್ಳೆ ಹುಡ್ಗ, ಸ್ವಲ್ಪ ಕೂಡ ಮೋಸ ಕಪಟ ಇಲ್ದೇ ಇರೋನು. ಗೊತ್ತಿಲ್ದೇನೂ ಅವನ್ ಯಾರಿಗೂ ಕೆಟ್ಟದ್ ಬಯಸೋನಲ್ಲ. ಅಂತವನ್ ಜೀವನ ತುಂಬಾ ಚೆನ್ನಾಗಿರ್ಬೇಕಲ್ವಮ್ಮ. ಅವನು 100 ವರ್ಷ ಖುಷಿಯಿಂದ ನೆಮ್ಮದಿಯಿಂದ ಬಾಳ್ ಬದುಕ್ಬೇಕಲ್ವಾ. ರಾಧಿಕಾ, ಚಿರು ಜೊತೆ ನೀನ್ ಇರ್ತೀಯ ಅಲ್ವಾ? 100 ವರ್ಷ ಅಲ್ಲ, ಇನ್ನೂ ಜಾಸ್ತಿ ವರ್ಷ ಅವ್ನ್ ಖುಷಿಯಾಗೇ ಇರ್ತಾನೆ. ನಾನವನ್ ಹೆಂಡತಿಯಾಗಿರೋದಾಗಿರ್ಲಿ, ಅದು ಬೇರೆ. ಆದ್ರೆ ನನಗವನ್ ಚೆನ್ನಾಗಿರೋದಷ್ಟೇ ಮುಖ್ಯ. ಅವನು 100 ವರ್ಷಕ್ಕಿಂತ ಜಾಸ್ತಿ ಬದುಕ್ಬೇಕು. ಅವನ್ಗೇನಾದ್ರೂ ತೊಂದರೆ ಆಗುತ್ತೆ ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇರ್ತೀನಿ. ಯಾವ ತ್ಯಾಗ ಬೇಕಾದ್ರೂ ಮಾಡ್ತೀನಿ. ನನ್ ಬದುಕಿನ ಯಾವ ಖುಷಿ ಬೇಕಾದ್ರೂ ಬಿಟ್ಕೊಡ್ತೀನಿ. ಅಕಸ್ಮಾತ್ ಅವನಿಗೆ ನನ್ನಿಂದಾನೇ ಏನಾದ್ರೂ ತೊಂದರೆ ಆಗುತ್ತೆ ಅನ್ನೋದಾದ್ರೆ ನಾನು ಅವನ ಮದ್ವೆನೇ ಆಗಲ್ಲ ಅಮ್ಮ. ಅಯ್ಯೋ ರಾಧಿಕಾ, ಯಾಕೆ ದಿಢೀರಂತ ಏನೇನೋ ಮಾತಾಡ್ತಾ ಇದೀಯಾ?